ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿ ಆಗಿರ್ತಕ್ಕಂಥ ಹಾಗೆ ಟೇಸ್ಟಿ ಆಗಿರ್ತಕ್ಕಂಥ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕೋಬೋದು, ಪ್ಲೇನ್ ಆಗಬೇಕಾದ್ರೂ ಮಾಡ್ಬೋದು. ಇವತ್ತು ಪ್ಲೇನ್ ಆಗಿರ್ತಕ್ಕಂಥ ಮಜ್ಜಿಗೆ ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ. 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಮೊದಲು ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಇದನ್ನೆಲ್ಲ ನಾವು ಡ್ರೈ ಫ್ರೈಯೇ ಮಾಡೋದು. 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ ಎಲ್ಲನೂ ಒಂದೇ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊಬೋದು. ಹಾಗೆ 1/4 ಸ್ಪೂನಷ್ಟು ಪೆಪ್ಪರು, ಮೆಂತ್ಯ ಕಾಳು, ಹಾಗೆ ಸೋಂಪು ಕಾಳು ಇದನ್ನೆಲ್ಲನೂ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಆದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಸಿಮ್ಮಲ್ಲಾದರೂ ಇಟ್ಕೊಂಡು ನೀವು ಒಂದು 5 ನಿಮಿಷ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಬೇಗ ಸಿದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಒಂದು 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಆರೋಕ್ಕೆ ಕೂಡ ಬಿಟ್ಬಿಡೋಣ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಅದರವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4 ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ. ಹುರಿದಿರ್ತಕ್ಕಂಥ ಎಲ್ಲ ಐಟಮ್ಸ್ನು ಇಲ್ಲಿ ನಾವು ಹಾಕ್ಕೊಳ್ಳೋಣ. ಅದೇ ಥರ 1-2 ಹಸಿಮೆಣಸಿನ್ಕಾಯಿ. ಓಕೆ, ಇದನ್ನು ಫೈನಾಗಿ ರಫಾಗಿ ಮೊದಲು ರುಬ್ಕೊಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಓಕೆ, ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಹೇಗೆ ಚಟ್ನಿ ರುಬ್ಕೊಳ್ತೀವಲ್ಲ ಹಾಗೆ ಅದು ಪೇಸ್ಟ್ ಥರ ಹಾಕಬೇಕು. ಅಷ್ಟು ರುಬ್ಕೊಂಡ್ರೆ ಆಯಿತು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇಂಗು ಬೇಡ ಅಂದರೆ ಸ್ಕಿಪ್ ಮಾಡಿ. ಒಗ್ಗರಣೆ ಎಲ್ಲ ಹಿಂಗೆ ಸಿಡಿತಿದ್ದಂಗೆ ಏನು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಚಟ್ನಿ ಕೈಂಡ್ ಏನಿದೆ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸೊ ಈ ಹಂತದಲ್ಲಿ ಬೇಕಾದರೆ ನೀವು ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಇಲ್ಲಿ ನೋಡಿ, ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಇದು ಕುದಿಬೇಕು. ಒಂದು 3-4 ನಿಮಿಷ ಸಾಕು. ಈಸಿಯಾಗಿ ಆಗಿಬಿಡುತ್ತೆ, ಬೇಗನೂ ಆಗುತ್ತೆ. ಸೊ ಇದು ಕುದೀತಿದ್ದಂಗೆ ನಾವಿಲ್ಲಿ ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು. ಓಕೆ, ಸೊ ಇನ್ನೊಂದು ಮಿಕ್ಸಿ ಜಾರ್ ಇದೆಯಲ್ಲ, ಅದೇ ಮಿಕ್ಸಿ ಜಾರ್ನ ಇಲ್ಲಿ ತೊಗೊತಾ ಇದ್ದೀನಿ ನಾನು. 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಅದಕ್ಕೇನು ನೀರು ಮಿಕ್ಸ್ ಮಾಡೋದು ಬೇಡ. ಹಾಗೆ ಒಂದು ಸತಿ ಅದನ್ನು ಪಲ್ಸಲ್ಲಿ ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಈ ಥರ ಫೈನಾಗಿ ಆಗಿರುತ್ತೆ. ಸೊ ಆವಾಗ ನಾವು 3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. 3 ಆದರೂ ಹಾಕ್ಕೊಳ್ಳಿ, 2 ಗ್ಲಾಸ್ ಆದರೂ ಹಾಕ್ಕೊಳ್ಳಿ. ಇಲ್ಲಿ ಒಂದು 4-5 ಜನಕ್ಕೆ ಈ ಸಾಂಬಾರು ಆಗುತ್ತೆ. ಓಕೆ, ಎಕ್ಸ್ಟ್ರಾ ನಾವು ಖಾರ ಉಪ್ಪು ಏನು ಹಾಕ್ಕೊಡೋದು ಬೇಕಾಗಿಲ್ಲ. ಒಂದು ಸತಿ ಏನು ಈ ಮಿಕ್ಸಿಗೆ ಇಟ್ಟಿರ್ತೀವಲ್ಲ ಅದ್ರ ಜೊತೆ ಮಜ್ಜಿಗೆನ ಮಿಕ್ಸ್ ಮಾಡಿದ್ರೆ ಆಯಿತು. ಮತ್ತೆ ಅದನ್ನು ಹಚ್ಬಿಟ್ಟು ಬಾಯ್ಲ್ ಮಾಡಬೇಕು ಆ ಥರ ಏನೂ ಇಲ್ಲ. ನೀವು ಮತ್ತೆ ಹಚ್ಬಿಟ್ಟು ಅದನ್ನ ಏನಾದರೂ ಕುದಿಸಿದ್ರೆ ಆವಾಗ ಮಜ್ಜಿಗೆ ಎಲ್ಲ ಹಾಲಿಗೆ ಒಡೆದ್ರೆ ಹೇಗೆ ಕಾಣಿಸುತ್ತೆ ನೋಡಿ, ಹಾಗೆ ಇದನ್ನೇನಾದರೂ ನಾವು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಇಲ್ಲ ಕಾಯಿಸ್ಬಿಡ್ದಾನ ಕೆಟ್ಟೋಗುತ್ತೆ ಅನ್ನೋ ಥರದ್ದು ಮಾತ್ರ ಮಾಡಬೇಡಿ. ಯಾಕಂದರೆ ನೀವು ಇದನ್ನು ಮತ್ತೆ ಇಟ್ಬಿಟ್ಟು ಕಾಯಿಸಿದ್ರೆ ಹಾಲಿಗೆ ಒಡೆಯೋ ಥರ ಆಗುತ್ತಲ್ಲ, ನೀರು ಒಂದು ಕಡೆ ಕೆನೆ ಒಂದು ಕಡೆ, ಸೊ ಆ ಥರ ಆಗೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಥರ ಮಜ್ಜಿಗೆ ಸಾರನ್ನ ಮಾಡಿದ್ಮೇಲೆ ಅದನ್ನ ಇನ್ನೊಂದು ಸತಿ ಕುದಿಸಬಾರ್ದು. ಓಕೆ, ಯಾವಾಗ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಡೋಣ. ಇಲ್ಲಿ ಒಂದು 4-5 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಮಜ್ಜಿಗೆ ಸಾರನ್ನ ಮಾಡಿದ್ದೀನಿ. ಹಾಗೆ ನಿಮ್ಗೆ ಇದು ಹಾಗೆ ಕುಡಿಯೋಕೆ ಬೇಕಂದರೆ ಇದಕ್ಕೆ ಒಂದು 4 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಚಿಲ್ಲಾಗಿ ಕುಡೀರಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಮಜ್ಜಿಗೆಯಲ್ಲಿ ಕೂಲಿಂಗ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.